ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೀಗ 24ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಯಾದಗಿರಿಯಲ್ಲಿ ಸಿಲಿಂಡರ್ಗಾಗಿ ತತ್ವಾರ ಕೂಡ ಶುರುವಾಗಿದೆ. ಕಿಲೋಮೀಟರ್ ಗಟ್ಟಲೆ ಗೃಹ ಬಳಕೆ ಸಿಲಿಂಡರ್ ಅನ್ನು ಪಡೆಯುವುದಕ್ಕೆ ಜನರು ಕ್ಯೂ ನಿಂತಿದ್ದಾರೆ. ಯಾದಗಿರಿಯಲ್ಲಿ ಸಿಲಿಂಡರ್ಗಾಗಿ ತತ್ವಾರ ಶುರುವಾಗಿದೆ. ಜನರು ಕ್ಯೂನಲ್ಲಿ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಗೃಹ ಬಳಕೆ ಸಿಲಿಂಡರ್ ಅನ್ನು ಪಡೆದುಕೊಳ್ಳಲು ಜನರು ಕ್ಯೂನಲ್ಲಿ ನಿಂತಿರುವಂತದ್ದು. ಶಹಾಪುರ ನಗರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ ಜನರು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಗ್ರಾಹಕರು ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಉರಿಯುವ ಬಿಸಿಲನ್ನ ಕೂಡ ಲೆಕ್ಕಿಸ್ತಾ ಇಲ್ಲ. ಸಿಲಿಂಡರ್ ಪಡೆಯೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ನಸುಕಿನ ಜಾವದಿಂದಲೂ ಕೂಡ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಜನರ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಸಿಗದೆ ಅಲ್ಲಿರುವಂತಹ ಜನರು ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಸುಡು ಸುಡು ಬಿಸಿಲಿದೆ. ಆ ಬಿಸಿಲನ್ನ ಕೂಡ ಜನರು ಲೆಕ್ಕಿಸ್ತಾ ಇಲ್ಲ. ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಕ್ಯೂನಲ್ಲಿ ನಿಂತಿರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಕ್ಯೂನಲ್ಲಿ ಇಟ್ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೇರೆ ಕೆಲಸ ಎಲ್ಲ ಮರ್ತೇ ಬಿಟ್ಟಿದ್ದಾರೆ. ಅವ್ರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿನ ಸಿಬ್ಬಂದಿಗಳು ಎಷ್ಟೇ ಹೇಳಿದ್ರು ಕೂಡ ಜನ ಕೇಳ್ತಾ ಇಲ್ಲ. ಸಿಲಿಂಡರ್ ಸಿಗ್ಲಿ, ಅದಾದ ನಂತರ ನಾವು ಮನೆಗೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರೋವಂಥದ್ದು. ಬೆಳಗಿನ ಜಾವದಿಂದಲೂ ಕೂಡ ಸಿಲಿಂಡರ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆನೆ ಬೇರೆ ಎಲ್ಲ ಕೆಲಸವನ್ನ ಬಿಟ್ಟು ಸಿಲಿಂಡರ್ಗಾಗಿ ಹೋಗಿ ನಿಂತಿರೋದು. ಆದರೆ ಎಷ್ಟೇ ಕ್ಯೂ ನಿಂತ್ಕೊಂಡ್ರು ಅಷ್ಟೇ ಜನರು ಯಾವಾಗ ಸಿಲಿಂಡರ್ ಸಿಗಬೇಕು ಆವಾಗ್ಲೇನೆ ಸಿಗೋದು.